ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 9ನೇ ತಾರೀಕು ಗುರುವಾರ, ಪ್ರತಿಪಾಡ್ಯ ಇರುವಂತಹ ದಿನ. ಉಪರಿದ್ವಿತೀಯ ಅಂತಲೂ ಸಹಿತ ಬರುತ್ತೆ. ಕೃತಿಕಾ ನಕ್ಷತ್ರ ಇರುವಂಥದ್ದು. ಅಷ್ಟು ಒಳಿತಾಗಿರುವಂತಹ ದಿನವೇನು ಆಗಿಲ್ಲ. ಯಾವ ಕೆಲಸ ಕಾರ್ಯಗಳು ಸಹ ಅನುಕೂಲಗಳನ್ನು ಮಾಡಲಿಕ್ಕಾಗೋದಿಲ್ಲ. ಒಂದು ಪಾಡ್ಯ, ಮತ್ತೊಂದು ಕೃತಿಕ ನಕ್ಷತ್ರ. ಅದರಿಂದ ಈ ದಿನವನ್ನಂತೂ ಅದು ಶುಭಕರ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ಈ ದಿನ ಯಾವ ರೀತಿಯಲ್ಲಿರುತ್ತೆ ಅಂದರೆ, ಸುಮಾರು ಗ್ರಹಗತಿಗಳ ಬದಲಾವಣೆಗಳಂತೂ ಆಗ್ತಾ ಬರುತ್ತೆ. ನೋಡಿ, ಈ ದಿನ ಮೇಷರಾಶಿಯವರು ಬಹಳ ಚಾಕುಚಕ್ಯತೆ, ಬಹಳ ಬುದ್ಧಿ ಮತ್ತು ಬಹಳ ತೀಕ್ಷ್ಣತೆಯಿಂದ ಕೆಲಸವನ್ನು ಮಾಡ್ತೀರಿ. ನಿಮ್ಮ ಆಲೋಚನಾ ಶಕ್ತಿ ನಿಮ್ಮ ಸಂಕಷ್ಟವನ್ನು, ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಬಹಳವಾಗಿ ಪರಿತಪಿಸ್ತಾ ಇರುತ್ತೆ. ಅದು ಹುಡುಕುತ್ತೆ, ನಿಮ್ಮ ಸಮಸ್ಯೆಗಂತೂ ಒಂದು ಸೊಲ್ಯೂಷನ್ ಅಂತೂ ಕೊಡುತ್ತೆ. ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಮಾಡುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ತಂದುಕೊಡುವಂತಹ ವಾತಾವರಣ ಮೇಷರಾಶಿಯವರಿಗಿದೆ. ನಂತರದಲ್ಲಿ ಈ ದಿನ ವೃಷಭ ರಾಶಿಯವರಿಗೂ ಸಹ ಸ್ವಲ್ಪ ಹಣಕಾಸಿನ ಗೊಂದಲ, ವ್ಯವಹಾರದಲ್ಲಿ ಗೊಂದಲಗಳು, ಪಾರ್ಟ್ನರ್ಶಿಪ್ ಯಾರಾದರೂ ಕೆಲಸ ಮಾಡ್ತಾರೆ, ಗಲಾಟೆಗಳು, ಮನಸ್ತಾಪ, ಬೇಸರ, ನಿಮ್ಮಿಂದ ದೂರ ಆಗುವಂಥ ಸನ್ನಿವೇಶಗಳಿರುತ್ತೆ. ಜೊತೆಯಲ್ಲಿ ರವಿಯೂ ಸಹ ಬರೋದ್ರಿಂದ ಕೀರ್ತಿ ಭಂಗವಾಗುವಂಥದ್ದು. ನಿಮಗೆ ಎಷ್ಟೋ ದಿನ ಸಂಪಾದನೆ ಮಾಡಿದಂತಹ ಕೀರ್ತಿ ಕೆಲವೇ ಕ್ಷಣಗಳಲ್ಲಿ ಹಾಳು ಮಾಡಿಕೊಳ್ಳುವಂಥ ದಿನಗಳು ಬಂದಿದೆ. ನಿಮಗೆ ದುಶ್ಚಟಗಳು, ದುಶ್ಚಿಂತನೆಗಳು, ದುಶ್ಚಟಗಳು, ದುಷ್ಮನಸ್ಸು ಇದೆಲ್ಲವೂ ಸಹ ನಿಮ್ಮಲ್ಲಿ ಬೆಳ್ಕೊಳ್ಳೋಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಕುಂಠಿತವಾಗುತ್ತೆ. ಬರಬೇಕಾದ್ರಿಂದ ಹಣದಲ್ಲಿ ತೊಂದರೆಗಳಾಗುತ್ತೆ. ಎಷ್ಟು ಬಂದರೂ ಸಹ ಕೈನಲ್ಲಿ ಹಣಕಾಸು ನಿಲ್ಲೋದಿಲ್ಲ. ಅತಿಯಾದಂಥ ದುಂದುವೆಚ್ಚಗಳಾಗುತ್ತೆ. ಎಷ್ಟು ತಂದರೂ ಸಹ ಅನಾರೋಗ್ಯ ಅಥವಾ ಸಾಲ ಅಥವಾ ಇನ್ನದ ಸಮಸ್ಯೆಗಳು, ಅದಕ್ಕೆ ನಾವು ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹೈನುಗಾರಿಕೆಯಲ್ಲೂ ಸಹ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ಸಹ ಮಹಾವಿಷ್ಣು ಧ್ಯಾನವನ್ನು ಮಾಡುವಂಥದ್ದು ಅದು ಬಹಳವಾದಂಥ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಮತ್ತು ನಿಮಗೆಲ್ಲಾದರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಕ್ಕಿದ್ರೆ ಅಲ್ಲಿಂದ ಅರ್ಚನೆ ಮಾಡಿಸ್ಕೊಂಬನ್ನಿ, ಅನುಕೂಲವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ವೈವಾಹಿಕ ಜೀವನ ಚೆನ್ನಾಗಿದೆ, ಆರೋಗ್ಯ ಚೇತರಿಕೆ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸುಮಾರು 2.5 ವರ್ಷಗಳಿಂದಲೂ ಸಹ ಆಗದಲ್ಲಿರುವಂಥ ಕೆಲಸಗಳೆಲ್ಲವೂ ಸಹ ಕೈಗೂಡುವಂಥ ವಾತಾವರಣ, ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ, ನಮ್ಮನ್ನು ಕಂಡಾಗ ಸಹಯೋಗವನ್ನು ಮಾಡುವಂತಹ ಜನಗಳು ನಿಮಗೆ ಸಿಗ್ತಾರೆ. ಕರ್ಕಾಟಕ ರಾಶಿಯವರು ತುಂಬ ಪ್ರಶಸ್ತವಾಗಿರುತ್ತೆ. ಮತ್ತು ಸಿಂಹರಾಶಿಯವರಿಗೆ ಸ್ವಲ್ಪ ದೃಷ್ಟಿದೋಷಗಳು ಬರುತ್ತೆ. ನಿಮ್ಮನ್ನೇನು ಮಾಡು ಸಹ ನೀವು ತಪ್ಪನ್ನು ಮಾಡ್ದಲ್ಲೇ ಇದು ಸಹ ನಿಮ್ಮನ್ನು ಹೊಣೆಗಾರಿಕೆ ಮಾಡ್ತಾರೆ. ದೃಷ್ಟಿದೋಷಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಆಯಾಸಗಳಾಗುತ್ತೆ. ಜೊತೆಯಲ್ಲಿ ಏನು ಮಾಡೋಕ್ಕೋದ್ರೂ ಸಹ ಇವತ್ತಾಗುವಂಥ ಕೆಲಸ ನಾಳೆಗೂ ಆಗುತ್ತೆ. ಅಂದರೆ ಕೆಲಸ ಮುಂದೂಡುವಂತಹ ವಾತಾವರಣ. ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಮಧ್ಯಮವಾಗಿ ನಡ್ಕೊಂಡು ಹೋಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಸಿಂಹರಾಶಿಯವರು. ಸೊ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು ಅದು ಬಹಳವಾದಂಥ ಅನುಕೂಲವನ್ನು ಖಂಡಿತವಾಗಿ ನಿಮಗೆ ಮಾಡಿಕೊಡುತ್ತೆ. ನಂತರ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂತ ಅಂದರೆ, ಸ್ವಲ್ಪ ಜನ್ಮದಲ್ಲಿ ಕೇತು ಇರ್ತಾನೆ, ಅದನ್ನು ಬಿಟ್ಟರೆ ಒಳ್ಳೆಯ ಗುರುಬಲ ಬಂದಿದೆ ನಿಮಗೆ. ಅದರಿಂದ ಶುಭ ಕಾರ್ಯಗಳಾಗುತ್ತೆ, ಮದುವೆ ಮುಂಜಿಗಳಾಗುವಂಥ ಸನ್ನಿವೇಶಗಳು, ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಗಳು, ಹೊಸ ಕೆಲಸಗಳ ಆರಂಭಗಳು, ಮಾಡುವಂಥ ಕೆಲಸದಲ್ಲಿ ಪ್ರಗತಿಗಳು, ಹಣಕಾಸಿನ ಅನುಕೂಲ, ಮತ್ತು ಸ್ನೇಹಿತ ವರ್ಗದಿಂದ ಸಹಯೋಗ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಖಂಡಿತವಾಗಿ ಇರುತ್ತೆ. ನಂತರದಲ್ಲಿ ತುಲಾರಾಶಿಯವರೆಗೂ ಸಹ ಹಣಕಾಸಿನ ಸ್ವಲ್ಪ ದುಂದುವೆಚ್ಚಗಳಾಗುತ್ತೆ. ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ಬರುತ್ತೆ, ಸ್ವಲ್ಪ ನಷ್ಟಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಅದನ್ನು ಬಿಟ್ಟರೆ ಒಳ್ಳೆಯ ಐಡಿಯಾಗಳಿದೆ, ನಿಮಗೆ ಒಳ್ಳೆಯ ಆಲೋಚನೆ ಇದೆ. ನಿಮ್ಮ ಆಲೋಚನೆ ಮಾಡುವಂತಹ ಕೆಲಸದಲ್ಲಿ ಲಾಭ ಸಿಗುವಂತಹ ವಾತಾವರಣ ಇರುತ್ತೆ. ಸ್ನೇಹಿತ ವರ್ಗದಿಂದ ಸಹಯೋಗ ಸಿಗುವಂಥ ವಾತಾವರಣ. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ನೀವು ತುಲಾರಾಶಿಯವರು.
ವೃಶ್ಚಿಕ ರಾಶಿಯವರೆಗೂ ಸಹ ಹಿರೀಕರ ಮಾತುಗಳು ನಿಮಗೆ ಒಂದು ವೇದವಾಕ್ಯವಾಗುತ್ತೆ. ಹಿರೀಕರ ಮಾತಿನಿಂದ ನಿಮಗೆ ಎಷ್ಟೊಂದು ಸಂಕಷ್ಟಗಳು ತಪ್ಪುತ್ತೆ. ಜೊತೆಯಲ್ಲಿ ಅನುಭವದ ಮಾತುಗಳು ತುಂಬ ನಿಮಗೆ ರಕ್ಷಣೆಯನ್ನು ಮಾಡುತ್ತೆ. ವ್ಯವಹಾರದಲ್ಲಿ ಪ್ರಗತಿ ಸಿಗುವಂತಹ ವಾತಾವರಣ, ಹೈನುಗಾರಿಕೆ, ತೋಟಗಾರಿಕೆ, ಸಾಕಾಣಿಕೆ ಇದರಲ್ಲೂ ಸಹ ಉತ್ತಮವಾದಂತಹ ಲಾಭ ಗಳಿಕೆ ನೋಡುವಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಸಿಗುತ್ತೆ. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಶುಭ ಕಾರ್ಯಗಳ ಚಿಂತನೆ ನಡೀತಾ ಇದೆ, ಮನೆ ಕಟ್ಟುವಂತಹ ಯೋಗಗಳು, ಮದುವೆ ಆಗುವಂತಹ ಯೋಗಗಳು, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗಗಳು ಮತ್ತು ನಿಮಗೆ ಒಂದು ರೀತಿಯಾದಂತಹ ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂತಹ ವಾತಾವರಣಗಳು ಧನುಸ್ಸು ರಾಶಿಯವರಿಗಿರುತ್ತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡಿದ್ದೀರಿ. ನೀವೇ ಬೇರೆಯವರಿಗೆ ತಿಳುವಳಿಕೆ ಹೇಳುವಂತಹ ವ್ಯಕ್ತಿಗಳಾಗಿದ್ದು ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ಳೋಕೆ ಹೋಗೋದು ಖಂಡಿತವಾಗಿ ಆಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಭಾಳ ಬುದ್ಧಿಜೀವಿಗಳಾಗಿರ್ತೀರಿ. ವ್ಯವಹಾರವನ್ನು ಮಾಡಿ ಒಳ್ಳೆ ಅನುಭವವನ್ನು ತೆಗೆದುಕೊಂಡಿರ್ತೀರಿ. ಯಾರ ಬಗ್ಗೆ ಏನು ಮಾತನಾಡಬೇಕು ಅಂತ ಎಲ್ಲವೂ ಸಹ ನಿಮಗೆ ಗೊತ್ತಿರುತ್ತೆ. ಆದರೂ ಸಹ ಸ್ವಲ್ಪ ದುಡುಕು ಸ್ವಭಾವ, ಬೇರೆಯವರ ಮಾತುಗಳಿಗೆ ಕಿವಿ ಕೊಡದಲ್ಲೇ ಇರುವಂಥದ್ದು ಸೂಕ್ತ. ಮತ್ತು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ನಿಯತ್ತಿದ್ದರೆ ಸಾಕು, ನಿಮಗೆ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡುವಂಥ ವಾತಾವರಣ ಈ ದಿನ ನಿಮಗಾಗುತ್ತೆ. ಮತ್ತು ಕುಂಭರಾಶಿಯವರಿಗೂ ವ್ಯವಹಾರದಲ್ಲಿ ಪ್ರಗತಿ ಇದೆ. ಕೋರ್ಟು ಕಚೇರಿಗಳಿದ್ರೆ ಸ್ವಲ್ಪ ಅಪಜಯಗಳಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಅತಿಯಾದಂಥ ಅಲೆದಾಟ, ಸುತ್ತಾಟ, ಬೇಸರ, ಕೋಪದ ವಾತಾವರಣ ಇದೆಲ್ಲವೂ ಆಗುವಂಥ ವಾತಾವರಣ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಸಾಧಾರಣ ಮಟ್ಟವಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳಬಹುದು. ಕುಂಭರಾಶಿಯವರು ಸ್ವಲ್ಪ ಹನುಮಂತನ ಪ್ರಾರ್ಥನೆಯಿಂದ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಬಹಳ ಬದಲಾವಣೆಗಳಾಯಿತು. ಮತ್ತು ಇದ್ದಂಥ ಕೆಲವು ಸಮಸ್ಯೆಗಳು ಸಂಕಷ್ಟಗಳು ದೂರವಾಗಿದೆ. ಮತ್ತು ಕೆಲಸ ಮಾಡುವಂಥ ಜಾಗದಲ್ಲಿ ತೃಪ್ತಿಕರವಾದಂಥ ವಾತಾವರಣ ಮತ್ತು ಹೊಸ ಕೆಲಸಗಳ ಆಗಮನಗಳು, ಬರುವಂಥ ಕೆಲಸದಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ, ಜೊತೆಯಲ್ಲಿ ಕೆಲಸಕ್ಕೋಸ್ಕರವಾಗಿ ಹೊರ ರಾಜ್ಯಗಳಿಗೆ ಓಡಾಡುವಂಥ ಸನ್ನಿವೇಶಗಳು ಇವೆಲ್ಲವೂ ಆಗುವಂತಹ ವಾತಾವರಣ ಅಂತೂ ಮೀನರಾಶಿಯವರಿಗಿರುತ್ತೆ. ಮೀನರಾಶಿಯವರು ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ದಿನ ಗುರುವಾರ ಆಗಿತ್ತು. ನಾಳೆಯ ದಿನ ನೋಡಿ 10ನೇ ತಾರೀಕು ಅಕ್ಷಯ ತೃತೀಯ ಇರುವಂಥ ದಿನ, ರೋಹಿಣಿ ನಕ್ಷತ್ರ ಬಂದಿರುತ್ತೆ. ಶಂಕರಾಚಾರ್ಯರ ಜಯಂತಿಯೂ ಸಹ ಇರುವಂಥದ್ದು. ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಅನುಕೂಲಕರವಾಗಿರುವಂತಹ ಅಕ್ಷಯ ತೃತೀಯ ಏನಲ್ಲ. ಈ ದಿನ ಸಾಧಾರಣವಾದಂಥದ್ದು. ಯಾಕೆಂದರೆ ರೋಹಿಣಿ ನಕ್ಷತ್ರಗಳು ಬಂದರೆ ಅಷ್ಟು ಶುಭ ಕಾರ್ಯಗಳನ್ನು ವ್ಯವಹಾರಗಳನ್ನು ಅಷ್ಟು ಮಾಡಲಿಕ್ಕೆ ಅನುಕೂಲಕರವಾಗಿರೋದಿಲ್ಲ. ಆದರೂ ಅಕ್ಷಯ ತೃತೀಯನಕ್ಕೋಸ್ಕರವಾಗಿ ತೆಗೆದುಕೊಂಡು ಮಾಡಿಕೊಳ್ಬೇಕು ಅಂತ ಹೇಳ್ತಾ ನಾಳೆ ದಿನ ಭೇಟಿ ಮಾಡ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕಂತೂ ಮುಕ್ತಾಯ ಮಾಡೋಣ. ನಮಸ್ಕಾರ.